ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ಗೆ ಗುಡ್ ನ್ಯೂಸ್. ನಟ ದರ್ಶನ್ ಪರ ನಿಂತ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ. ಪೊಲೀಸರ ಹೇಳಿಕೆಯಲ್ಲಿ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯರ ಹೇಳಿಕೆ ದಾಖಲಾಗಿತ್ತು. ಈ ವೇಳೆ ರೇಣುಕಾಸ್ವಾಮಿ ವಿಚಾರ ನಮ್ಮ ಮುಂದೆ ಪ್ರಸ್ತಾಪ ಆಗಿತ್ತು ಅಂತ ಹೇಳಿದ್ರು ಚಿಕ್ಕಣ್ಣ. ಆದ್ರೆ ಕೋರ್ಟ್ ಮುಂದೆ ಸಿಆರ್ಪಿಸಿ 164 ಅಡಿಯಲ್ಲಿ ಚಿಕ್ಕಣ್ಣ ಉಲ್ಟಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದು ನಟ ದರ್ಶನ್ ಅವರನ್ನ ಸ್ಟೋನಿ ಬ್ರೂಕ್ ನಲ್ಲಿ ಭೇಟಿ ಮಾಡಿದ್ವಿ, ಆದ್ರೆ ದರ್ಶನ್ ಭೇಟಿ ವೇಳೆ ಯಾವುದೇ ವಿಚಾರ ಪ್ರಸ್ತಾಪ ಆಗಿಲ್ಲ ಅಂತ ಹೇಳಿದ್ದಾರೆ ಚಿಕ್ಕಣ್ಣ. ಇಬ್ಬರು ನಟರ ಹೇಳಿಕೆಯಿಂದ ಈಗ ಪೊಲೀಸರು ಕಂಗಲಾಗಿದ್ದಾರೆ. ಕೋರ್ಟಿನಲ್ಲಿ ದರ್ಶನ್ಗೆ ಅನುಕೂಲವಾಯಿತು ಇಬ್ಬರು ನಟರ ಹೇಳಿಕೆ. ಇನ್ನು ಈ ಹೇಳಿಕೆಯನ್ನೇ ಹೈಕೋರ್ಟ್ ಮುಂದೆ ವಾದವನ್ನ ಮಾಡಿದ ದರ್ಶನ್ ಪರ ವಕೀಲರು. 1 ತಿಂಗಳಿಂದ ನಡೆಯುತ್ತಿರುವಂತಹ ವಾದ ಪ್ರತಿವಾದ. ಕೊಲೆ ಪ್ರಕರಣದಲ್ಲಿ ಐ ವಿಟ್ನೆಸ್ ಅನ್ನ ಮಾಡಿದ್ರು ಚಿಕ್ಕಣ್ಣ ಮತ್ತು ನಟ ಯಶಸ್ ಸೂರ್ಯ ಅವರನ್ನ. ಆದ್ರೆ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಗಳಿಂದನೇ ಪೊಲೀಸರು ಈಗ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ. ಏನಪ್ಪಾ ಇದು ಅಂತ ಕಂಗಾಲಾಗಿಬಿಟ್ಟಿದ್ದಾರೆ. ಯಾಕಂತಂದ್ರೆ ಕೊಲೆ ನಡೆದಿರುವಂತ ಏನು ಪ್ರಕರಣ ಆಗಿದೆಯಲ್ಲ, ಈ ಹೊತ್ತಿನಲ್ಲಿ ದರ್ಶನ್ ಅವರ ಜೊತೆಯಲ್ಲಿ ಹಲವರು ಎಲ್ಲರೂ ಕೂಡ ಸ್ಟೋನಿ ಬ್ರೂಕ್ ಪಬ್ ನಲ್ಲಿದ್ರು. ಈ ಹೊತ್ತಿನಲ್ಲಿ ದರ್ಶನ್ ಅವರು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮೆಸೇಜ್ ಮಾಡಿರುವಂಥದ್ದು ಅಶ್ಲೀಲವಾಗಿ, ಈ ವಿಚಾರವಾಗಿ ಆತನನ್ನ ಕರೆ ತಂದಿದ್ದೇವೆ ಅನ್ನೋದಾಗಿ ಹೇಳಿದ್ರು ಅನ್ನೋದಾಗಿ ಪೊಲೀಸರ ಹೇಳಿಕೆಯ ಹೊತ್ನಲ್ಲಿ, ಪೊಲೀಸರಲ್ಲಿ ಯಾವಾಗ ಹೇಳಿಕೆಯನ್ನ ಕೊಡುವಂತ ಹೊತ್ನಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ನಟ ದರ್ಶನ್ ಅನ್ನೋದಾಗಿ ಹೇಳಿದ್ರು. ಆದರೆ ಸಿಆರ್ಪಿಸಿ ಸೆಕ್ಷನ್ 164 ಅಡಿಯಲ್ಲಿ ನ್ಯಾಯಾಧೀಶರ ಮುಂದೆ ಕೋರ್ಟ್ನಲ್ಲಿ ಹೇಳುವಂತ ಹೊತ್ನಲ್ಲಿ ಇಲ್ಲ, ನಟ ದರ್ಶನ್ ಅವರು ರೇಣುಕಾಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕೂಡ ಪ್ರಸ್ತಾಪ ಮಾಡಿಲ್ಲ ಅನ್ನೋದಾಗಿ ಉಲ್ಟಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದರಿಂದ ನೋಡಿ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅವರ ಸ್ಟೇಟ್ಮೆಂಟ್ಗಳೇ ಈಗ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಆಗುತ್ತಾ? ಹೀಗೊಂದು ಪ್ರಶ್ನೆ ಮೂಡ್ತಾ ಇದೆ. ಪೊಲೀಸರು ಏನು ದಾಖಲಿಸಿಕೊಂಡಿದ್ದಾರೆ ಅಂದ್ರೆ ನಟ ಚಿಕ್ಕಣ್ಣ ಮತ್ತು ನಟ ಯಶಸ್ ಸೂರ್ಯ ಅವರ ಹೇಳಿಕೆಗಳು. ಈ ಪ್ರಕರಣದಲ್ಲಿ ವಿಟ್ನೆಸ್ ಅವರು ಅವತ್ತು ದರ್ಶನ್ ಅವರ ಜೊತೆಯಲ್ಲಿ ಪಬ್ಬಲ್ ಇದ್ರು ಅನ್ನುವಂತ ಕಾರಣಕ್ಕಾಗಿ. ಆದ್ರೆ ಅವತ್ತು ಹೇಳಿದಂತ ಸ್ಟೇಟ್ಮೆಂಟೇ ಬೇರೆ. ಈಗ ಜಡ್ಜ್ ಮುಂದೆ ಸೆಕ್ಷನ್ 164 ಅಡಿಯಲ್ಲಿ ಏನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಈ ಹೇಳಿಕೆಯಿಂದನೇ ಈಗ ಉಲ್ಟಾ ಸ್ಟೇಟ್ಮೆಂಟ್ ಇಂದ ಪೊಲೀಸರು ಸುಳ್ಳು ಹೇಳಿದ್ರ ಅಥವಾ ಚಿಕ್ಕಣ್ಣ ಅವರೇ ಚಳ್ಳೆ ಹಣ್ಣನ್ನ ತಿನ್ನಿಸ್ಬಿಟ್ರ ಪೊಲೀಸರಿಗೆ ಅನ್ನುವಂತಹ ಅನುಮಾನಗಳು ಶುರು ಆಗ್ತಿದೆ. ಇದರಿಂದಾನೇ ದರ್ಶನ್ ಅವರಿಗೆ ಗುಡ್ ನ್ಯೂಸ್ ಆಗುತ್ತೆ ಈ ಹೇಳಿಕೆಗಳು. ಯಾಕಂತಂದ್ರೆ ಪೊಲೀಸರು ಯಾವುದೇ ವಿಚಾರವನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ರು ಕೂಡ ಜಡ್ಜ್ ಮುಂದೆ ಕೊನೆಯದಾಗಿ ವಿಟ್ನೆಸ್ ಏನ್ ಹೇಳ್ತಾರೆ ಅನ್ನುವಂಥದ್ದು ಕೋರ್ಟಿನಲ್ಲಿ ಬಹಳ ಗಣನೀಯವಾಗಿ ಅದನ್ನ ಪರಿಗಣಿಸ್ತಾರೆ. ಹೀಗಾಗಿನೇ ಇವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ಗಳನ್ನ ಜಡ್ಜ್ ಯಾವ ರೀತಿಯಾಗಿ ಪರಿಗಣಿಸ್ತಾರೆ. ಜೊತೆಯಲ್ಲಿ ದರ್ಶನ್ ಪರ ವಾದ ಮಾಡ್ತಿರುವಂತಹ ಹಿರಿಯ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ವರರು ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ. ಈ ಪ್ರಕರಣದಲ್ಲಿ ಪೊಲೀಸರೇ ದರ್ಶನ್ ಅವರನ್ನ ಫಿಕ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದಾಗಿ ಬಹಳಷ್ಟು ಬಾರಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಕಿಡ್ನಾಪ್ ಅಂತ ಹೇಳ್ತಿದ್ದಾರೆ. ಕಿಡ್ನಾಪ್ ಮಾಡೋದಾಗಿದ್ರೆ ಹೆಂಗ್ ಮಾಡ್ತಾ ಇದ್ರು? ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕರೆತರುವಂತ ಹೊತ್ನಲ್ಲಿ ಆತನೇ ಮನೆಗೆ ಕಾಲ್ ಮಾಡಿದ್ದ. ಜೊತೆಯಲ್ಲಿ ಆತ ಬಾರ್ನಲ್ಲಿ ಪೇಮೆಂಟ್ ಕೂಡ ಮಾಡಿದ್ದಾನೆ. ಹೀಗೆಲ್ಲ ಇರುವಾಗ ಹೇಗೆ ಇದು ಕಿಡ್ನಾಪ್ ಆಗುತ್ತೆ? ಪೊಲೀಸರು ದರ್ಶನ್ ಅವರನ್ನ ಫಿಕ್ಸ್ ಮಾಡಬೇಕು ಅಂತಾನೆ ನೋಡ್ತಿದ್ದಾರೆ. ಜೊತೆಯಲ್ಲಿ ಇದು ಹೈಕೋರ್ಟ್ ನಲ್ಲಿ ಹೇಳಿರುವಂತ ವಿಚಾರಗಳು ದರ್ಶನ್ ಪರ ವಕೀಲರು. ಅದರಲ್ಲಿ ಕಂಪ್ಲೀಟ್ ಲೋಪದೋಷ ಆಗಿದೆ, ಇಡೀ ಪೊಲೀಸರ ತನಿಖೆನೇ ರಾಂಗ್ ಆಗಿದೆ, ಸರಿ ಇಲ್ಲ ಅನ್ನೋದಾಗಿ ಹೇಳಿದ್ರು. ಅದರ ಜೊತೆಯಲ್ಲಿ ಚಿಕ್ಕಣ್ಣ ಅವರ ಈ ಹೇಳಿಕೆಗಳು ಕೂಡ ದರ್ಶನ್ ಅವರಿಗೆ ಪ್ಲಸ್ ಆಗಬಹುದು. ಇದೇ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ. ಅಂದ್ರೆ ಪೊಲೀಸರು ಏನೇ ವಿಚಾರವನ್ನ ಉಲ್ಲೇಖ ಮಾಡಿದ್ರು ಕೂಡ ಚಾರ್ಜ್ ಶೀಟ್ ನಲ್ಲಿ ಕೊನೆಯದಾಗಿ ಸಿಆರ್ಪಿಸಿ 164 ಅಡಿಯಲ್ಲಿ ಜಡ್ಜ್ ಮುಂದೆ ಕೋರ್ಟ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಅದನ್ನೇ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಹೀಗಾಗಿನೇ ನಟ ಚಿಕ್ಕಣ್ಣ ಅವರು ಒಂದೇ ಚಳ್ಳೆ ಹಣ್ಣನ್ನ ತಿನ್ನಿಸ್ಬಿಟ್ರ ಅಥವಾ ಪೊಲೀಸರೇ ಸುಳ್ಳನ್ನ ಹೇಳ್ಬಿಟ್ರ ಅನ್ನೋದಾಗಿ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ, ಗಮನಿಸ್ತಾ ಹೋಗೋಣ.